ನಿಮ್ಮ ನಡುವೆ ಅಕ್ಷರ ರೂಪದಲ್ಲಿ, ಗ್ರಂಥ ರೂಪದಲ್ಲಿ, ನಿಮ್ಮ ಮುಂದೆ ನಮ್ಮ ಹಿಂದೆ ಭಾವಚಿತ್ರಾಕಾರವಾಗಿ ಇಲ್ಲಿ ಸಾನ್ನಿಧ್ಯವನ್ನು ಕೊಟ್ಟಿರುವ ಮರ್ಯಾದಾ ಪುರುಷೋತ್ತಮನಿಗೆ, ಲೋಕದ ಏಕೈಕ ಸಮುದ್ರ ಸೇತುಕಾರಕನಿಗೆ, ಸಮುದ್ರಕ್ಕೆ ಸೇತುವೆ ಕಟ್ಟಿದವರು ಯಾರೂ ಇಲ್ಲ, ಇದ್ದರೆ ಅದು ತ್ರೇತಾಯುಗದ ಪ್ರಭು ಶ್ರೀರಾಮಚಂದ್ರ ಮಾತ್ರ. ಅವನ ದಿವ್ಯ ಚರಣಾರವಿಂದಗಳಿಗೆ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಅವನ ಭಕ್ತಾಗ್ರೇಸರನಾದ, ಅವನ ಸೇವಕ ಶ್ರೇಷ್ಠನಾದ, ಕಾರ್ಯಕರ್ತ ಧುರಂಧರನಾಗಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿ, ಅವನು ಈ ರಾಮಕಥೆಗೆ ಮುಖ್ಯ ಶ್ರೋತ. ಈ ಪೀಠ ಅವನಿಗಾಗಿ ಇರುವಂಥದ್ದು, ಹೊಸದಾಗಿ ಅವನಿಗಾಗಿ ರಚಿತವಾಗಿ ಇಂದು ಸಮರ್ಪಿಸಲ್ಪಟ್ಟಿರತಕ್ಕಂಥ ಪೀಠ. ಅದು ರಿಕ್ತವಲ್ಲ, ಅದು ಪೂರ್ಣ. ನೀವು ಇಲ್ಲಿ ಇರಬಹುದು, ಇಲ್ಲದಿರಬಹುದು. ಅಂದರೆ ನೀವು ಶಾರೀರಿಕವಾಗಿ ಇಲ್ಲಿದ್ದರೂ ಕೂಡ ಮನಸ್ಸು ಬೇರೆ ಎಲ್ಲರೂ ಹೋಗಬಹುದು, ನಿಮ್ಮದು ಮನುಷ್ಯರಲ್ವಾ, ಅಂಥ ಅವಕಾಶಗಳಿದೆ. ಆದರೆ ನಿಜವಾಗಿಯೂ ಇಡೀ ಕಥೆಯನ್ನು ಆಸ್ವಾದಿಸುವವನು, ಆಲಿಸುವವನು, ತನ್ನ ಸಾನ್ನಿಧ್ಯವನ್ನು ಪೂರ್ಣವಾಗಿ ಕೊಟ್ಟವನು ಆಂಜನೇಯ ಸ್ವಾಮಿ. ಅವನ ಚರಣಾರವಿಂದಗಳಿಗೂ ಕೋಟಿ ಕೋಟಿ ಪ್ರಣಾಮಗಳನ್ನು ಆರಂಭದಲ್ಲಿ ಸಲ್ಲಿಸ್ತೇವೆ. ನಾವು ಈಗಾಗಲೇ ಹೇಳಿದೆವು, ಸಮುದ್ರಕ್ಕೆ ಸೇತುವೆ ಕಟ್ಟಿದವನು ಪ್ರಭು ಶ್ರೀರಾಮಚಂದ್ರ ಮಾತ್ರ. ಹೊಳೆಗೆ ಸೇತುವೆ ಕಟ್ಟಿರ್ಬೋದು, ನದಿಗೆ ಸೇತುವೆ ಕಟ್ಟಿರ್ಬೋದು, ಆದರೆ ಸಮುದ್ರಕ್ಕೆ ಸೇತುವೆ ಕಟ್ಟಿದವರು, ಸಮುದ್ರದ ಒಂದು ಸಣ್ಣ ಭಾಗಕ್ಕೆ ಸೇತುವೆ ಕಟ್ಬೋದು, ಆದರೆ ಬಹುದೂರದ ಒಂದು ಆಚೆ ದಡ ಸಮುದ್ರದ್ದು ಎನ್ನುವಂಥ ಒಂದು ಪ್ರದೇಶಕ್ಕೆ ಸೇತುವೆ ಕಟ್ಟಿರ್ತಕ್ಕಂಥವ್ರು ಬೇರೆ ಯಾರೂ ಇಲ್ಲ, ಅದು ಪ್ರಭು ಶ್ರೀರಾಮಚಂದ್ರ ಮಾತ್ರ. ಆ ಸೇತುವೆ, ಅದು ಯಾವುದೇ ಸೇತುವೆ ಅದ್ವೈತಕ್ಕೆ ಸೋಪಾನ. ಅದು ಎರಡು ಒಂದಾಗಬೇಕು. ಅದ್ವೈತ ಅಂದರೆ ಅದು ದ್ವೈತ ಎರಡು, ಅದ್ವೈತ ಎರಡು ಇಲ್ಲದಿರುವಿಕೆ, ಅಭೇದ ಹೋಗುವಂಥದ್ದು, ಅಭೇದ ಬರುವಂಥದ್ದು. ಸೇತುವೆ ಮಾಡುವ ಕೆಲಸವೇ ಅದು ಅಂತ ಈಗಾಗಲೇ ನಮ್ಮ ವಿದ್ವಾನ್ ಸತ್ಯನಾರಾಯಣ ಶರ್ಮರು ಪ್ರಸ್ತಾಪ ಮಾಡಿದ ಹಾಗೆ, ಜೀವ ದೇವರ ನಡುವೆ ಸೇತುವೆ ಬೇಕು, ಗುರು ಶಿಷ್ಯರ ನಡುವೆ ಸೇತುವೆ ಬೇಕು, ತಂದೆ ಮಕ್ಕಳ ನಡುವೆ, ತಾಯಿ ಮಕ್ಕಳ ನಡುವೆ, ಗಂಡ ಹೆಂಡತಿಯ ನಡುವೆ ಸೇತುವೆ ಬೇಕು, ಜೀವ ಜೀವರ ನಡುವೆ, ಜೀವ ಪ್ರಕೃತಿಯ ನಡುವೆ, ಜೀವ ದೇವರ ನಡುವೆ, ಇಲ್ಲೆಲ್ಲ ಸೇತುವೆ ಬೇಕಲ್ವಾ. ಈ ಸೇತುವೆ ನಮ್ಮನ್ನು ಒಡೆಯಲಿಕ್ಕಿರುವಂಥದ್ದೆಲ್ಲ ಒಂದಾಗಿಸಲಿಕ್ಕಿರ್ತಕ್ಕಂಥದ್ದು. ರಾಮ ಸೇತುವೆ ಜಗತ್ತಿನ ತಂದೆ ತಾಯಿಗಳಿಂದ ಒಂದಾಗಿಸಿರುವಂಥದ್ದು, ರಾಮ ಮತ್ತು ಸೀತೆಯರನ್ನು ಒಂದಾಗಿಸಿರುವಂಥದ್ದು. ನಾವು ಆಗಾಗ ನೆನಪಿಸ್ಕೊಳ್ತಾ ಇರ್ತೇವೆ, ಸೀತೆಯ ಕುರಿತಾಗಿ ರಾಮನಿಗೆ ಇದ್ದಿರಬಹುದಾದ ಪ್ರೀತಿಯನ್ನು ಪ್ರಶ್ನೆ ಮಾಡುವವರಿದ್ದಾರೆ. ಅದು ಅಗ್ನಿಪ್ರವೇಶ ಮತ್ತು ಪರಿತ್ಯಾಗದ ಸಂದರ್ಭಗಳನ್ನು ನೆನಪಿಸಿಕೊಂಡು ಎಷ್ಟು ಪ್ರೀತಿ ಇತ್ತು ಇಲ್ಲ ಎಂಬುದನ್ನು ಪ್ರಶ್ನೆ ಮಾಡುವವರಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಇರುವುದು ರಾಮ ಸೇತುವಿನಲ್ಲಿ. ಯಾವ ಪತಿಯೂ ಮಾಡಲಿಲ್ಲ, ತನ್ನ ಪತ್ನಿಯ ಸಲುವಾಗಿ ಯಾವ ಪತಿಯೂ ಇಂಥದ್ದೊಂದು ಪ್ರಯತ್ನವನ್ನು ಮಾಡಲಿಲ್ಲ. ಆ ಯುಗದ ವಿಶ್ವಯುದ್ಧವೇ ನಡೆದಿದೆ ಸೀತೆಗೋಸ್ಕರವಾಗಿ. ತ್ರೇತಾಯುಗದ ವಿಶ್ವಯುದ್ಧ ಅಂದರೆ ಅದು ರಾಮರಾವಣರ ನಡುವೆ ನಡೆದಿರತಕ್ಕಂಥ ಮಹಾಯುದ್ಧ. ದ್ವಾಪರ ಯುಗದ ವಿಶ್ವಯುದ್ಧ ಮಹಾಭಾರತದ ಯುದ್ಧ. ಈಗ ಯುಗದ ಯುದ್ಧ ಅಂತ ಸೀತೆಗೋಸ್ಕರವಾಗಿ ಯುಗದ ಯುದ್ಧವನ್ನು ನಡೆಸಿದವನು ರಾಮ. ಅದು ಸಣ್ಣ ವಿಷಯ. ಅದಕ್ಕಿಂತ ದೊಡ್ಡ ವಿಷಯ ಯಾವುದು ಅಂದರೆ ಸಮುದ್ರಕ್ಕೆ ಸೇತುವನ್ನು ಕಟ್ಟಿರುವಂಥದ್ದು ಅಂತ ಕಲ್ಪನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕನಸು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಥದ್ದನ್ನು ರಾಮನು ಮಾಡಿದ್ದಾನೆ. ತಾಜ್ ಮಹಲ್ ಬಗ್ಗೆ ನಾವು ಕೇಳ್ತೇವೆ. ಶಹಜಹಾನ್ ತನ್ನ ಹೆಂಡತಿ ಮಮತಾಜರ ನೆನಪಿನಲ್ಲಿ ಅದನ್ನು ನಿರ್ಮಾಣ ಮಾಡಿದ, ಆಕೆಯ ಸಮಾಧಿ ಇದೆ. ಅದು ಇದೆಯೋ ಇಲ್ಲವೋ ಅದ್ರ ಬಗ್ಗೆ ತುಂಬ ವಿಪ್ರತಿಪತ್ತಿಗಳು. ಮಮತಾಜನೋಳ ಮೇಲೆ ಶಹಜಹಾನಿಗೆ ಪ್ರೀತಿ ಇತ್ತೋ ಇಲ್ವೋ, ತುಂಬ ಅದರ ಮೇಲೆ ವಿಪ್ರತಿಪತ್ತಿಗಳು, ಪ್ರಶ್ನೆಗಳು, ಜಿಜ್ಞಾಸೆಗಳು ಇದೆ. ಆದರೆ ಒಂದು ತಾಜ್ ಮಹಲ್ ಬಗ್ಗೆ ನಾವು ಇಷ್ಟು ಮಹತ್ವವನ್ನು ಕೊಡ್ತೇವಲ್ಲ, ಒಂದು ಭವನದ ಬಗ್ಗೆ, ಒಂದು ಕಟ್ಟಡದ ಬಗ್ಗೆ, ರಾಮ ಸೇತುವಿನ ಬಗ್ಗೆ, ಸಮುದ್ರಕ್ಕೆ ಸೇತುವನ್ನು ಕಟ್ಟಿದ್ರ ಬಗ್ಗೆ ಏನು ಹೇಳ್ತೇವೆ? ಅದಕ್ಕಿಂತ ದೊಡ್ಡ ಕುರುಹು ಬೇರೆ ಯಾವುದಿದೆ?
ಈಗ ಸತ್ತ ಮೇಲೆ ಒಂದು ಗೋರಿಯನ್ನು ಚಂದವಾಗಿ ಕಟ್ಟುವುದು ಬೇರೆ, ಇರುವಾಗಲೇ ಪತ್ನಿ ಇರುವಾಗಲೇ ತನ್ನ ಮತ್ತು ಆಕೆಯ ಮಧ್ಯೆ ಸಮುದ್ರ ಅಡ್ಡ ಬಂದಾಗ ಆ ಅಡ್ಡಿಯನ್ನು ಸೇತುವೆ ಕಟ್ಟಿ ನಿವಾರಿಸೋದು ಬೇರೆ. ಇಂಥದ್ದೊಂದು ಅಸಾದೃಶ ಕಾರ್ಯವನ್ನು ಪ್ರಭು ಶ್ರೀರಾಮಚಂದ್ರನು ಮಾಡಿದ್ದನ್ನು ಈ 5 ದಿನಗಳ ರಾಮಕಥೆ ವರ್ಣನೆ ಮಾಡ್ತದೆ. ರಾಮಕಥೆ ರಾಮ ಸೇತುವಿನ ಬಗ್ಗೆ ನಮಗೆಲ್ಲ ಗೊತ್ತಿಲ್ಲ, ರಾಮಾಯಣವೇ ಹಾಗನ್ಬಹುದು ಅಂತ. ಗೊತ್ತು ನಮಗೆ ರಾಮ ಸೇತು ಅಂದರೆ ಅದು ಭಾರತಕ್ಕೂ ಶ್ರೀಲಂಕಕ್ಕೂ ಮಧ್ಯೆ ಕಟ್ಟಿದ್ದಲ್ವ, ರಾಮ ಕಟ್ಟಿದ್ದಲ್ವ, ಕಪಿಗಳೆಲ್ಲ ದಾಟಿ ಹೋಗಿದ್ದಲ್ವ. ಅಂದರೆ ಆಯಿತು, ಎಷ್ಟು ದಿನಗಳಲ್ಲಿ ರಾಮ ಸೇತುವನ್ನು ನಿರ್ಮಾಣ ಮಾಡೋದಾಯಿತು ಅಂದರೆ ಮುಂದೆ ಉತ್ತರ ಇಲ್ಲ ಅಂತ. ರಾಮ ಸೇತುವನ್ನು ನಿರ್ಮಾಣ ಮಾಡಲು ತಗೊಳ್ಳಿದ ಅವಧಿ ಎಷ್ಟು ಎಂದರೆ ಅದಕ್ಕೆ ಉತ್ತರ ಇಲ್ಲ ಅಂತ. ಅಂದರೆ ಎಷ್ಟೋ ಸಂಗತಿಗಳು ನಮಗೆ ಗೊತ್ತಿಲ್ಲದಿರ್ತಕ್ಕಂಥದ್ದಿದೆ ಇಲ್ಲಿ ಅಂತ. ಹಾಗಾಗಿ ಈ ಕಥೆಯನ್ನು, ರಾಮಾಯಣದ ಈ ಭಾಗವನ್ನು ಆಯ್ದುಕೊಂಡು ಸಾಗರ ಸೇತು, ಸಮುದ್ರಕ್ಕೆ ಸೇತುವೆ ಕಟ್ಟಿದ್ದನ್ನು ವಿವರಿಸುವ ಪ್ರಯತ್ನ ಇಂದಿನಿಂದ ಇದೆ 5 ದಿನಗಳ ಕಾಲ. ಅಂದಹಾಗೆ ರಾಮ ಸೇತು ನಿರ್ಮಾಣವಾಗಿದ್ದು ಕೂಡ 5ನೇ ದಿನದಲ್ಲಿ, ಆ ಕಥೆಯ ನಿರೂಪಣೆ ಕೂಡ 5ನೇ ದಿನದಲ್ಲಿ ಇಲ್ಲಿ ನೆರವೇರುತ್ತದೆ ಅಂತ. ಸಾಗರ ಸೇತುವಿನ ನಿರ್ಮಿತಿಗೆ ಮೂಲವಾದವನು ಆಂಜನೇಯ. ಸೇತುವೆ ಎಲ್ಲಿಗೆ ಕಟ್ಟಬೇಕು ಅಂತ ಗೊತ್ತಾಗಬೇಕು ಬೇಡವೋ? ಸೇತುವೆ ಕಟ್ಟಬೇಕಾದ್ರೆ ಸೀತೆಯ ಇರವು ಗೊತ್ತಾಗಬೇಕು, ಆಕೆ ಎಲ್ಲಿದ್ದಾಳೆ ಅದು ಗೊತ್ತಾದ ಮೇಲೆ ಆಕೆಯನ್ನು ಮರಳಿ ತರುವಂಥ ಪ್ರಯತ್ನ ನಡೀಬೇಕು. ತದಂಗವಾಗಿ ಸೇತುವನ್ನು ನಿರ್ಮಾಣ ಮಾಡಬೇಕು. ಹನುಮಂತನಲ್ಲದಿದ್ದರೆ ಸೀತೆ ಎಲ್ಲಿದ್ದಾಳೆ ಎಂಬುದನ್ನು ರಾಮನಿಗೆ ಹೇಳುವವರು ಯಾರೂ ಇರಲಿಲ್ಲ. ಯಾಕೆಂದರೆ ರಾವಣನು ಸೀತೆಯನ್ನು ಕದ್ದು ಒಯ್ದಿದ್ದು, ಗೆದ್ದು ಒಯ್ದಿದ್ದಲ್ಲ, ಕದ್ದು ಒಯ್ದಿದ್ದು. ಗೊತ್ತೇ ಆಗದಂತೆ ಸೀತೆ ಎಲ್ಲಿದ್ದಾಳೆ, ಎಲ್ಲಿಗೆ ಆಕೆಯನ್ನು ಕರೆದೊಯ್ಯಲಾಗಿದೆ ಎಂಬ ಸುಳಿವೇ ಸಿಗದಂತೆ. ಅದು ಭಯ, ರಾಮನ ಭಯ, ರಾವಣ ಹಾಗೆ ಮಾಡಲಿಕ್ಕೆ ಕಾರಣವಾಗಿರುವಂಥದ್ದು. ಹಾಗೆ ಆಕೆಯ ವಾರ್ತೆಯೇ ತಿಳಿದೇ ಇದ್ದಾಗ ಅದು ತಿಳಿಯುವಂತೆ ಮಾಡಿದವನು ಹನುಮಂತ. ಅವನ ಹಿಂದೆ ಅನೇಕರಿದ್ದಾರೆ. ಮೊದಲಾಗಿ ಕೆಲವಾರು ಮೃಗಗಳು ದಿಕ್ಕನ್ನು ತೋರಿಸ್ತವೆ, ಯಾವ ದಿಕ್ಕಿನಲ್ಲಿ ಸೀತೆಯನ್ನು ಕದ್ದೊಯ್ಯಲಾಯಿತು ಎಂಬುದನ್ನು. ಎದ್ದು ನಿಂತು ದಕ್ಷಿಣ ದಿಕ್ಕಿಗೆ ಒಂದಷ್ಟು ದೂರ ಹೋಗಿ ಕತ್ತು ಮೇಲೆತ್ತಿ ಆಕಾಶದಲ್ಲಿ ಅನ್ನೋದಕ್ಕೆ ಸೂಚಕ ಕತ್ತನ್ನು ಮೇಲೆತ್ತಿ ತಮ್ಮ ಮೂಕ ಭಾಷೆಯಲ್ಲಿ ಮೊಟ್ಟ ಮೊದಲ ಸುಳುವನ್ನು ರಾಮನಿಗೆ ರಾಮಾಶ್ರಮದ ಪರಿಸರದ ಮೃಗಗಳು ನೀಡಿದವು. ಅಲ್ಲಿಂದ ಮುಂದೆ ಜಟಾಯು ಕದ್ದೊಯ್ದಿದ್ದು ರಾವಣ ದಕ್ಷಿಣ ದಿಕ್ಕಿಗೆ ಎಂಬುದನ್ನು ಸ್ಪಷ್ಟವಾಗಿ ರಾಮನಿಗೆ ಹೇಳಿದವನು ಜಟಾಯು. ಅವನಣ್ಣ ಸಂಪಾತಿ ಇನ್ನು ಮುಂದಿನ ಸುಳುವನ್ನು ನೀಡಿರ್ತಕ್ಕಂಥವನು. ಕದ್ದೊಯ್ದಿದ್ದು ಲಂಕೆಗೆ, ಲಂಕೆ ಇಲ್ಲಿಯೇ ಸಮುದ್ರದ ಆ ಕಡೆಯಲ್ಲಿದೆ, 100 ಯೋಜನ ದೂರದ ಸಮುದ್ರದ ಆ ಕಡೆಗಿದೆ ಎಂಬುದನ್ನು ತಿಳಿಸಿಕೊಟ್ಟವನು ಸಂಪಾತಿ. ಈ 3 ಕೊಂಡಿಗಳು ಮಧ್ಯದಲ್ಲಿದೆ. ಆದರೆ ಕೊಟ್ಟ ಕೊನೆಯ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕೊಂಡಿ ಅದು ಹನುಮಂತ. ಎಂಥದ್ದು ಕಾರ್ಯ ಅದು! 100 ಯೋಜನದ ಸಮುದ್ರವನ್ನು ಹಾರಿ, 100 ಯೋಜನದ ಕಾಡನ್ನು ದಾಟಿ, 100 ಯೋಜನದ ತ್ರಿಕೂಟ ಪರ್ವತವನ್ನು ಏರಿ, ಲಂಕಾನಗರಿ ಲಂಕಾದಿ ದೇವತೆಯನ್ನು ಸಮರದಲ್ಲಿ ಸೋಲಿಸಿ, ಕೋಟೆಯನ್ನು ದಾಟಿ, ಲಂಕೆಯ ಅಂಗುಲಂಗುಲವನ್ನು ಅನ್ವೇಷಣೆ ಮಾಡಿ, ಕೊಟ್ಟ ಕೊನೆಯಲ್ಲಿ ಅಶೋಕವನದಲ್ಲಿ ಸೀತೆಯನ್ನು ಕಂಡು ಆಕೆಗೆ ರಾಮನ ವಾರ್ತೆಯನ್ನು ಹೇಳಿ ಮುದ್ರೆ ಉಂಗುರವನ್ನು ಕೊಟ್ಟು ಆಕೆಯಿಂದ ಚೂಡಾಮಣಿಯನ್ನು ಪಡೆದುಕೊಂಡು ತುಂಬ ಯುಕ್ತಿಯಿಂದ ಆಕೆಗೆ ವಿಶ್ವಾಸವನ್ನು ಬರೆಸಿ, ಆ ಬಳಿಕ ಘೋರ ಸಮರವನ್ನೇ ಮಾಡಿ, ರಾವಣನನ್ನು ಕಾಣಬೇಕು ಎನ್ನುವಾಗ ಘೋರ ಸಮರವನ್ನೇ ಮಾಡಿ, ಅದ್ಭುತ ಅದು. ಸೇನೆಯ ಒಂದು ಭಾಗವನ್ನೇ ನಾಶ ಮಾಡಿ, ರಾವಣನ ಸೇನೆಯ ಒಂದು ಭಾಗವನ್ನೇ ನಾಶ ಮಾಡಿ, ಅನೇಕ ಮಹಾವೀರರನ್ನು ಧ್ವಂಸಗೊಳಿಸಿ, ಅದು ಅಕ್ಷಕುಮಾರ ಇರ್ಬೋದು, ಅದು ಜಂಬುಮಾಲೆ ಇರ್ಬೋದು, ಅದು ಮಂತ್ರಿಪುತ್ರರು ಇರ್ಬೋದು, ಅಂಥ ಅನೇಕ ವೀರಾದಿ ವೀರರನ್ನು ಧ್ವಂಸ ಮಾಡಿ ಅವರನ್ನು ಸಂಹರಿಸಿ ರಾವಣನನ್ನು ಕಂಡು ರಾವಣನ ಎದೆಯನ್ನು ನಡುಗಿಸಿ ಲಂಕೆಗೆ ಬೆಂಕಿ ಹಚ್ಚಿ ಮರಳಿ ಬಂದ ಕಾರ್ಯವನ್ನು ಸಣ್ಣದ. ಎಷ್ಟು ಸಂತೋಷವಾಗಿರಬಹುದು ರಾಮನಿಗೆ! ಎಷ್ಟು ಧಾರಾಕಾರವಾಗಿ ಕಣ್ಣೀರು ಹರಿದು ಸಾಗರವಾಗಿದೆ ಅದು. ಅಷ್ಟು ಕಣ್ಣೀರು ಹರಿದು ಹೋಗಿದೆ ರಾಮನ ಕಣ್ಣಿನಿಂದ ಈ ಮಧ್ಯದ ಅವಧಿಯಲ್ಲಿ. ಎಷ್ಟು ಪರಿತಾಪವನ್ನು, ಎಷ್ಟು ದುಃಖವನ್ನು ರಾಮನು ಪಟ್ಟಿದ್ದಾನೆ ಸೀತೆಯ ಸಲುವಾಗಿ. ಹನುಮಂತನು ಸೀತೆಗೆ ರಾಮನ ಕುರಿತು ಹೇಳುವಾಗ ಸೀತೆಯ ಪ್ರಶ್ನೆ ಇತ್ತು, ರಾಮ ನನ್ನನ್ನು ಮರೆತು ಬಿಟ್ಟಿಲ್ಲ ಅಲ್ವಾ? ಈ ಹತ್ತಿರ 1 ವರ್ಷದ ವಿರಹದಲ್ಲಿ
ರಾಮನಿಗೆ ನನ್ನ ನೆನಪು ಹೋಗಿಲ್ಲ ಅಲ್ವಾ ಅಂತ ಕೇಳಿದಾಗ, ಎಲ್ಲಮ್ಮ ಯಾವ ಸುಂದರವಾದ ವಸ್ತುವನ್ನು ಕಂಡರೂ ಹಾ ಸೀತೆ ಎಂಬ ಉದ್ಗಾರ ಬರ್ತದೆ. ಒಂದು ಒಳ್ಳೆ ಹೂವು, ಒಂದು ಒಳ್ಳೆ ಹಣ್ಣು, ರುಚಿಯಾದ ಒಂದು ಪದಾರ್ಥ, ಯಾವುದನ್ನು ಕಂಡರೂ ಹಾ ಸೀತೆ ಎಂಬ ಆರ್ತನಾದ ರಾಮನ ಬಾಯಿಂದ ಬಾರದೇ ಇರೋದಿಲ್ಲ. ನೆನಪು ಮಾಡಿಕೊಡ್ತಾನೆ ನಿನ್ನನ್ನು. ಮಾತ್ರವಲ್ಲ, ಅವನಿಗೆ ನಿದ್ದೆಯೇ ಇಲ್ಲ. ನಿದ್ದೆ ಬಂದರೂ ಕೂಡ ಕೆಲವೇ ಹೊತ್ತಿನಲ್ಲಿ ನಿನ್ನನ್ನು ಕರೀತಾ ಎಚ್ಚರ ಕೊಡ್ತಾನೆ ಎಂಬುದಾಗಿ ಹನುಮಂತನೇ ಸೀತೆಗೆ ರಾಮನ ಒಂದು ಆ ನೋವನ್ನು, ಸೀತೆ ಇಲ್ಲದ ಆ ವೇದನೆಯನ್ನು ವಿವರಿಸಿದ್ದಾನೆ. ಹಾಗಾಗಿ ಅಷ್ಟು ದೊಡ್ಡ ದುಃಖದ ಬಳಿಕ ಒಂದು ಆಲಂಬನೆ ಸಿಕ್ಕಿದೆ ಅಂತ 2 ಶಬ್ದದಲ್ಲಿ ಹೇಳಿದಾನಂತೆ ಹನುಮಂತ ರಾಮನಿಗೆ. ಅಂದರೆ ಬಹಳ ದೊಡ್ಡ ಪ್ರತೀಕ್ಷೆ ರಾಮನ ಮಾಡ್ತಾ ಇರುವಂಥದ್ದು. ಹಾಗಾಗಿ ನಿಧಾನಕ್ಕೆ ಪೀಠಿಕೆ ಹಾಕಿ ಆಮೇಲೆ ನಮ್ಮ ಪ್ರಸ್ತಾವನೆ ಮಾಡಿ ಉದ್ದ ಕಥೆ ಹೇಳಿ ಕೊನೆಯಲ್ಲಿ ಸೀತೆ ಅನ್ಕಂಡೆ ಅಂತ ಅಷ್ಟು ಪ್ರಭುವನ್ನು ಕಾಯಿಸಬಾರ್ದು ಅನ್ನೋ ಕಾರಣಕ್ಕೆ ಈ 2 ಶಬ್ದದಲ್ಲಿ ಕೆಲಸ ಆಗಿದ್ದೆ ಅಂತ ಹೇಳ್ತಾನೆ ಹನುಮಂತ. ದೃಷ್ಟ ಸೀತಾ, ಇಷ್ಟೇ. ನೀವು ರಾಮಾಯಣದ ಆ ಭಾಗವನ್ನು ಅವಲೋಕನ ಮಾಡಿದರೆ ಹೇಗೆ ಮೊಟ್ಟ ಮೊದಲು ಹನುಮಂತ ರಾಮನಿಗೆ ವಿಷಯ ತಿಳಿಸಿದ ಅಂದರೆ, ಒಂದು ಚೂರು ಪ್ರಭು ಕಾಯಬಾರದು ಅಂತ. ದೃಷ್ಟ ಸೀತಾ, ಸೀತೆಯನ್ನು ಕಂಡೆ. ಅಲ್ಲಿಗೆ ಅವನ ಹೃದಯ ತಣಿಬೇಕು. ಆ ಬೆಂಕಿ ಎದೆಯೊಳಗಿನ ದಾವಾನಲ ಅದು ಶಮನವಾಗಬೇಕು ಒಂದು ಸತಿ. ಆಮೇಲೆ ಕಥೆಯನ್ನು ಕೂತ್ಕೊಂಡು ಹೇಳ್ಬೋದು ಎಷ್ಟೊತ್ತು ಬೇಕಾದರೂ. ನೋಡಿ ಅವರ ಒಂದು ಒಂದು ಅಂದರೆ ಒಂದು ಮನೋಭಾವವನ್ನು ನೋಡಿ ಅಂತ, ಅವರ ಮನಸ್ಸೆಂಥದ್ದು ನೋಡಿ ಅಂತ. ಒಂದಿಷ್ಟು ಪ್ರಭುವಿನ ನೋವನ್ನು ಸಹಿಸಲಾರ ಆ ಸೇವಕ ಒಂದು ಕ್ಷಣ ಕಡಿಮೆ ಆದರೆ, ಅಂದರೆ ರಾಮ ಆ ದುಃಖವನ್ನು ಅನುಭವಿಸುವಂಥದ್ದು ಒಂದು ಕ್ಷಣ ಕಡಿಮೆ ಆದರೆ ಅದೆಷ್ಟೋ ದೊಡ್ಡ ಸಮಾಧಾನದ ಸಂಗತಿ ಎನ್ನುವಾಗ ಅದು ಸಂತೋಷ ಆಗ್ತದೆ ಅಂತ. ಹೀಗೆ ರಾಮನಿಗೆ ಸೀತೆಯ ವಾರ್ತೆಯನ್ನು ಹನುಮಂತ ತಿಳಿಸಿದ್ದಾನೆ. ರಾಮನಿಗೆ ಸಹಜವಾಗಿಯೇ ಎಲ್ಲಿಲ್ಲದ ಸಂತೋಷವಾಗಿದೆ, ಎಲ್ಲಿಲ್ಲದ ಸಂತೋಷ. ಯಾಕೆಂದರೆ ಸೀತೆಯನ್ನು ಕಳೆದುಕೊಂಡಿದ್ದು ಅಂದರೆ ರಾಮನು ತನ್ನನ್ನೇ ಕಳೆದುಕೊಂಡಿದ್ದು ಅಂತಲೇ ಅರ್ಥ. ಅದಕ್ಕೆ ರಾಮನ 2ನೇ ಆತ್ಮ ಸೀತೆ ಅಂದರೆ. ಸೀತೆ ಹೇಳಿದ ರಾಮನ ಎಲ್ಲಿ ಹೇಳಿ. ಹಾಗಿರುವಾಗ ಒಂದು ವಾರ್ತೆ ಬಂತಲ್ಲ, ಸರಿಯಾದ ಸುದ್ದಿ ಬಂತಲ್ಲ, ಎಷ್ಟು ಸಂತೋಷವಾಗಿರಬೇಕು ರಾಮನಿಗೆ ಅಂತ. ಅಲ್ಲಿಂದ ಈ ಕಥೆ ಆರಂಭ ಆಗುವಂಥದ್ದು ಅಂತ ರಾಮನು ಚಿಂತನೆ ಮಾಡ್ತಾನೆ. ಏನು ಕೊಡಲಿ ಹನುಮಂತನಿಗೆ? ಅದೇನು ಒಂದು ಬಹುಮಾನ ಕೊಟ್ಟರಾಯ್ತು ಹನುಮಂತನಿಗೆ, ಸ್ವಲ್ಪ ದುಡ್ಡು ಕೊಟ್ಟರಾಯ್ತು. ಎಷ್ಟು ಸಪ್ಪೆ ಅನಿಸ್ತದೆ ನೋಡಿ ಅಂತ. ಮುತ್ತು ರತ್ನಗಳನ್ನು ಕೊಟ್ಟರಾಯ್ತು, ಒಂದಿಷ್ಟು ಗ್ರಾಮಗಳನ್ನು ಉಂಬಳಿ ಕೊಟ್ಟರಾಯ್ತು. ಯಾವುದು ಸಮಾನ? ಸೀತೆಗೆ ಯಾವುದು ಸಮಾನ? ಸೀತೆಯ ಪುನಃಪ್ರಾಪ್ತಿ ರಾಮನಿಗೆ ಉಂಟಾಗ್ತಾ ಇದೆ ಹನುಮಂತನ ಸೇವೆಯಿಂದ. ಅಂಥದ್ದನ್ನು ಕೊಡಬೇಕು ಉಡುಗೊರೆ. ಈ ಲೋಕದಲ್ಲಿ ಯಾವುದು ಆಗಿರುವಂಥದ್ದು ರಾಮನಿಗೆ ಕಂಡು ಬರಲೇ ಇಲ್ಲ ಅಂತ. ಸೀತೆಗೆ ಸಮಾನವಾಗಿರುವಂಥದ್ದು ಈ ಲೋಕದಲ್ಲಿ ಯಾವುದಿದೆ? ಹನುಮಂತನೇ ಒಂದು ಕಡೆ ಹೇಳ್ತಾನೆ, 3 ಲೋಕದ ಆಧಿಪತ್ಯವೆಂಬುದು ಸೀತೆಯ 16ನೇ ಒಂದು ಅಂಶಕ್ಕೆ ಸಮಾನವಲ್ಲ. ಸೀತೆಯೋ 3 ಲೋಕವೋ ಎಂದರೆ 3 ಲೋಕದ ಆಧಿಪತ್ಯ, ತ್ರಿಲೋಕಾಧಿಪತ್ಯ. ಷೋಡಶಿ 16ನೇ ಒಂದು ಕಲೆಯನ್ನು, ಒಂದು ಅಂಶವನ್ನು ಅದು ಸರಿದೂಗುವುದಿಲ್ಲ ಎಂಬುದಾಗಿ ಹೇಳುವಂಥ ಅಷ್ಟು ದೊಡ್ಡ ಒಂದು ವಸ್ತು ಅದು ಸೀತೆ ಎಂಬುದು. ಹಾಗಾಗಿ ಏನು ಕೊಡಲಿ, ಏನು ಕೊಡಲಿ? ಕೊಡಲಿ ಏನಿದೆ? ಕಾಡಾಡಿ ಕೊಟ್ಟು ಬಿಡೋಣ ಅಂದರೆ ಹನುಮಂತ ರಾಮನ ಸುದ್ದಿಯನ್ನು ಹೇಳಿದಾಗ ಭರತ ಅವನಿಗೆ 16 ಗ್ರಾಮ ಅಂಬಳಿ ಕೊಡ್ತಾನೆ, ಒಂದಿಷ್ಟು ಕೊನ್ನೆಯರನ್ನು ಅಂಬಳಿ ಕೊಡ್ತಾನೆ. ಪಾಪ ಹನುಮಂತನಿಗೆ ತಗೊಂಡು ಏನು ಮಾಡೋದು? ಹಾಗೆ ಕೊಟ್ಟು ಬಿಡೋದಕ್ಕೂ ಏನಿದೆ ರಾಮನಲ್ಲಿ ಅಂತ ನೋಡಿ, ಇದು ಒಂದು ಸಂದರ್ಭ ಅಂತ. ಹಾಗಾಗಿ ಯಶ ಸರ್ವಸ್ವಭೂತಸ್ತು ಪರಿಶ್ವಂಗೋ ಹನುಮತಃ. ಕೊಟ್ಟರೆ ನಿನಗೆ ಸರ್ವಸ್ವವನ್ನು ಕೊಡಬೇಕು, ಸೀತೆಗೆ ಸಮಾನವಾದದನ್ನು ಕೊಡಬೇಕು. ಇದು ನನ್ನ ಸರ್ವಸ್ವವನ್ನು ಕೊಟ್ಟೆ ಎಂಬುದಾಗಿ ಬಾಚಿ ತಪ್ಪಿದ ಆಲಿಂಗನ ಅದ್ವೈತ. ಅಲ್ಲಿಂದ ಈ ಕಥೆ ಆರಂಭ ಆಗುವಂಥದ್ದು. ಸೇತು ಅಂದರೂ ಕೂಡ ಅದ್ವೈತಕ್ಕೆ ಸೋಪಾನವಾಗುವಂಥದ್ದು. ಅಲ್ಲಿ ಹೋಗಿ ಮುಕ್ತಾಯ ಆಗಬೇಕು ನಮ್ಮ ಕಥೆ. ಇದು ಸೇತುವಿನಲ್ಲಿ ಆರಂಭ ಆಗೋದಲ್ಲಿ ಅಂದರೆ ಅದ್ವೈತದಲ್ಲಿ ಅಂತ. ರಾಮನ ಮತ್ತು ಹನುಮಂತನ ಒಂದು ಅದ್ವೈತ, ಒಂದು ಆಲಿಂಗನ. ನೋಡಿ, ಅವತ್ತಿನ ಕಾಲದಲ್ಲಿ ಎಂತೆಂಥ ಚಿಂತನೆಗಳಿದ್ವು ಅಂತ. ಇದನ್ನು ಯಾರಾದರೂ ಇವತ್ತಿನ ಕಾಲದಲ್ಲಿ ಕಲ್ಪನೆ ಮಾಡ್ತಾರೆ? ದೊಡ್ಡ ಕೆಲಸ ಮಾಡಿಕೊಟ್ಟವನಿಗೆ ಇದು ಒಂದು ಒಪ್ಪಿಗೆಯನ್ನು ಕೊಡ್ತೀರ ನಿನಗೆ ಅಂತ ಹೇಳುವವರಿದ್ದಾರೆ.
ಒಂದು ವೇಳೆ ಕೊಟ್ಟರೆ ಅದನ್ನು ಅಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡಿರಿದ್ದಾರೆ. ಓ ಇದೇನು ಒಣಗಣೇಶ ಅಂತ, ಏನಾದ್ರು ಒಂದು ಕೊಡ್ತಾನೆ ಅಂತ ಅಂದ್ಕೊಂಡ್ರೆ ಹೀಗಂತ ಮುಗಿಸ್ಬಿಟ್ನಲ್ಲ ಎನ್ನುವ ಮನೋಭಾವ ಇರ್ತಕ್ಕಂಥದ್ದು ಇವತ್ತು ಅಂತ. ಆದರೆ ಅವತ್ತು ಭಾವಕ್ಕೆ ಎಷ್ಟು ಮರ್ಯಾದೆ ಇತ್ತು, ಅವತ್ತಿನ ಕಾಲದಲ್ಲಿ ಎಷ್ಟು ಬೆಲೆ ಇತ್ತು ಅಂತ. ಇದು ತಮಾಷೆ ಇಲ್ಲ, ಇದು ಗಂಭೀರವಾಗಿರ್ತಕ್ಕಂಥ ವಿಷಯ. ಅಂತಹದ್ದೊಂದು ಮಹತ್ಕಾರ್ಯದಲ್ಲಿ ಮಹತ್ಕಾರ್ಯವನ್ನು ಸಾಧನೆ ಮಾಡಿದವನಿಗೆ ಇದು ಒಂದು ಒಪ್ಪಿಗೆ ನಿನಗೆ ಅಂತ. ಅಪ್ಪಿಗೆ ಅನ್ನೋದು ಬಹಳ ಅಂದರೆ ಅದೇನು ಅಷ್ಟೇ ಅಂತ ಅಲ್ಲ, ಅದು ಒಂದು ಮಾತಿದೆ ನೋಡಿ, ಏಷ ಸರ್ವಸ್ವಭೂತೋಮಿ. ಈ ಅಪ್ಪುಗೆಯ ಮೂಲಕ ನಾನು ನನ್ನ ಸರ್ವಸ್ವವನ್ನು ಕೊಟ್ಟೆ ಹನುಮಂತ. ಹಾಗಾಗಿ ಹನುಮಂತ ಅಷ್ಟು ದೊಡ್ಡವನಾಗಿತ್ತು. ರಾಮ ತನ್ನ ಸರ್ವಸ್ವವನ್ನು ಕೊಟ್ಟ ಮೇಲೆ ಹನುಮಂತ ಮತ್ತು ಸಣ್ಣವನಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಲಿಂಗನವೆಂದರೆ ಸರ್ವಸ್ವದಾನ ಎಂಬ ಸಂದೇಶ ಇದೆ ಇಲ್ಲಿ. ಇವತ್ತು ಆಲಿಂಗನವೆಂಬುದು ಬರೇ ಒಂದು ಫಾರ್ಮಾಲಿಟಿ ಆಗಿದೆ ವಿದೇಶಗಳಲ್ಲಿ. ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ನಮ್ಮಲ್ಲಿ ನಾವು ಕೈ ಮುಗಿತೇವೆ, ಹಿರಿಯರಾದರೆ ನಮಸ್ಕಾರ ಮಾಡ್ತೇವೆ, ಕಾಲ್ಮುಟ್ಟಿ ನಮಸ್ಕಾರ ಮಾಡ್ತೇವೆ. ವಿದೇಶಗಳಲ್ಲಿ ಹಗ್ ಅಂದರು, ಅಂದರೆ ಪರಸ್ಪರ ಭೇಟಿ ಆದರೆ ಅದು ಒಂದು ಒಂದು ಅಂದರೆ ಒಂದು ಫಾರ್ಮಾಲಿಟಿ ಥರ ಒಂದು ಅಂತ, ಅದು ಮಾಡ್ಕೋಬೇಕು ಅನ್ನೋ ಥರ. ಭಾವ ಏನೂ ಇಲ್ಲ ಅಲ್ಲಿ, ಭಾವ ಬೇಕು ತುಂಬ. ಅದಿದ್ದಾಗ ಆಲಿಂಗನವೆಂಬುದು ಸರ್ವಸ್ವದಾನಕ್ಕೆ ಸಮಾನವಾಗ್ತದೆ. ಸಾಮೀಪ್ಯದ ಪರಾಕಾಷ್ಠೆ ಅದು. ಹತ್ತಿರ ಬಂದು ಹೃದಯಗಳು ಒಂದಾಗುವಂಥದ್ದನ್ನು ಅದು ತೋರಿಸುವಂಥದ್ದು. ಅಂಥದ್ದು ರಾಮ ಮತ್ತು ಹನುಮಂತನ ಮಧ್ಯೆ ಆಯಿತು. ರಾಮನ ಆಲಿಂಗನ ದುರ್ಲಭವೇ, ಎಲ್ಲರಿಗೂ ಸಿಗುವಂಥದ್ದಲ್ಲ. ರಾಮನ ವ್ಯಕ್ತಿತ್ವಕ್ಕೂ ಕೃಷ್ಣನ ವ್ಯಕ್ತಿತ್ವಕ್ಕೂ ವ್ಯತ್ಯಾಸ ಇದೆ. ಕೃಷ್ಣನ ಆಲಿಂಗನ ಅಂದರೆ ತೀರಾ ಸುಲಭ ಪೇಟೆ ಸಿಗ್ತದೆ ಅನ್ನೋ ಥರ ಅಲ್ಲ, ಆದರೆ ರಾಮನಷ್ಟು ಕಷ್ಟ ಅಲ್ಲ. ರಾಮನ ಆಲಿಂಗನ ಎಲ್ಲೋ ಸೀತೆಗೋ ಲಕ್ಷ್ಮಣನಿಗೋ ಅಥವಾ ಹನುಮಂತನಿಗೋ ಇಂಥವ್ರನ್ನ ಬಿಟ್ಟು ಅದು ಕಂಡುಕೊಂಡವರಿಗೆಲ್ಲ ಸಿಗುವಂಥದ್ದಲ್ಲ ಅಂತ. ಅದಕ್ಕಾಗಿ ಒಂದು ಉಪನಿಷತ್ತು ಕೂಡ ಹುಟ್ಕೊಂಡಿದೆ. ರುಚಿಗಳೆಲ್ಲ ಬಂದು ರಾಮನ ದಿವ್ಯಾಕಾರವನ್ನು ನೋಡಿ ವಿಮೋಹಿತರಾಗಿ ನಾವು ನಿನ್ನ ಮುಟ್ಟಬಹುದಾ ಅಂತ ಕೇಳಿದರು, ಆಲಿಂಗಿಸಿಕೊಳ್ಳಬಹುದಾ ಅಂತ ಕೇಳಿದರು. ಅದಕ್ಕೆ ರಾಮ ಹೇಳಿದ, ಈ ಸತ್ತಿ ಅದು ಕೆಲವು ಜನರಿಗೆ ಮಾತ್ರ ಸೀಮಿತ, ಎಲ್ಲರಿಗೂ ಇಲ್ಲ ಅಂತ. ಮತ್ತು ನಮ್ಮ ಆಸೆ ಅಂತ, ಆಸೆ ಈಡೇರಿಸೋಣ ಅಂತ. ಒಂದೇ ಯುಗ ಕಾಯಬೇಕು ಅಷ್ಟೇ, ಅದಕ್ಕೆ ಮತ್ತೆ ಬರ್ತೇನೆ ಕೃಷ್ಣನಾಗಿ ದ್ವಾಪರ ಯುಗದಲ್ಲಿ, ನೀವೆಲ್ಲ ಬನ್ನಿ ಗೋಪಿಯರಾಗಿ, ಆಗ ಇದೆ. ಹೀಗೆ ಒಂದು ಯುಗ ಕಾದು ರಾಮನ ಆಲಿಂಗನಕ್ಕೋಸ್ಕರವಾಗಿ ಒಂದು ಯುಗ ಕಾದು ಅಂತಹ ಋಷಿಗಳು ಇಂತಹ ಗೋಪಿಕೆಯರಾಗಿ ಹುಟ್ಟಿ ಬಂದು ಅದನ್ನು ಪಡ್ಕೊಂಡ್ರಂತೆ ದ್ವಾಪರ ಯುಗದಲ್ಲಿ ಅಂತ. ಇಷ್ಟು ದುರ್ಲಭವಾಗಿರುವಂಥದ್ದು ಅಂತ. ಹಾಗಾಗಿ ಅಂಥದ್ದನ್ನು ಹನುಮಂತನಿಗೆ ರಾಮ ಕೊಟ್ಟಾಗ ಅದು ಆ ಸ್ವಾಮಿ ಸೇವಕ ಸಂಬಂಧ ಸೀಮೆಯನ್ನು ಮುಟ್ಟಿತಲ್ಲ ಅಂತ, ತುದಿಗೆ ಮುಟ್ಟಿತದು ಅಂತ. ಸೀಮೆಯನ್ನು ಮುಟ್ಟಿತಲ್ಲ ಬಾಂಧವ್ಯ ಸೌಂದರ್ಯ ಆ ಎತ್ತರಕ್ಕೆ ಏರಿತದು ರಾಮಾಂಜನೇಯರ ಒಂದು ಬಾಂಧವ್ಯ ಅಂತ. ಯಾವ ಸ್ವಾಮಿ ಸೇವಕರು ಹೀಗಿರ್ತಾರೆ ಅಂತ. ಪ್ರೀತಿ ಹೃಷ್ಟಾಂಗ ಅದು ಬೇರೆ. ತಬ್ಬುವಾಗ ಹನುಮಂತನನ್ನು ರಾಮ ತಬ್ಬುವಾಗ ರಾಮನ ಇಡೀ ಶರೀರದ ಕಣಕಣಗಳಲ್ಲಿ ಆನಂದದ ಅಲೆ ಸಂಚಾರ ಮಾಡುತ್ತಂತೆ. ಪ್ರೀತಿ ಹೃಷ್ಟಾಂಗ ಅಂತ. ಅಂತರಂಗ ಹೃಷ್ಟವಾಯಿತು, ಅಂತರಂಗಕ್ಕೆ ಹರ್ಷವಾಯಿತು ಅಂತಲ್ಲ, ಅಂಗಗಳಿಗೆ ಒಂದೊಂದು ಅವಯವಕ್ಕೆ ಒಂದೊಂದು ಅವನ ಶರೀರದ ಕಣಗಳಿಗೆ ಆನಂದ ಉಂಟಾಯಿತು, ಆನಂದ ತುಂಬಿ ಚೆಲ್ಲಿತು ರಾಮನಲ್ಲಿ ಅಂತ. ಇಂತಹ ಸಂತೋಷವು ರಾಮನಿಗೆ ಉಂಟಾಯಿತು. ಅಂದರೆ ನೋಡಿ, ನಾವು ದೊಡ್ಡದನ್ನು ಕೊಟ್ಟಾಗ ನಮಗೂ ಸಿಗ್ತದೆ ಅಂತ. ಕೊಟ್ಟಾಗ ನಮಗಿಲ್ಲ ಅಂತ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಕೊಟ್ಟಾಗಲೆಲ್ಲ ಪಡ್ಕೊಳ್ತೇವೆ ನಾವು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ. ಹೀಗೆ ಜಗತ್ತಿನ ಆತ್ಮ ಪ್ರಾಣಗಳು ಆ ಕ್ಷಣದಲ್ಲಿ ಒಂದಾದವು. ಜಗತ್ತಿನ ಆತ್ಮ ರಾಮ, ಜಗತ್ತಿನ ಉಸಿರು ಅದು ಹನುಮಂತ, ಮುಖ್ಯ ಪ್ರಾಣ. ಅವರಿಬ್ಬರು ಒಂದಾದರು. ಹನುಮಂತನಿಗೆ ಒಂದು ಸಾತ್ವಿಕ ದೇಹಾಭಿಮಾನ ಬಂತಂತೆ. ಈ ದೇಹಾಭಿಮಾನ ಅನ್ನೋದು ದೋಷ ಅಂತ ಹೇಳ್ತಾರೆ. ದೇಹದ ಬಗ್ಗೆ ಅಭಿಮಾನ ಬರಬಾರ್ದು. ತುಂಬ ನನ್ನ ದೇಹ, ನಾನು ಚೆಂದ ಇದ್ದೇನೆ ಅಥವಾ ನಾನು ದೃಢಕಾಯನಾಗಿದ್ದೇನೆ, ಈ ಶರೀರದ ಮೇಲೆ ಮೋಹ ಬಂದುಬಿಟ್ರೆ ಅದು ಮೊದಲೇ ಅಂಟೋದು. ಎಷ್ಟು ಮಟ್ಟಿಗೆ ಅಂಟ್ಕೊಂಡಿದೆ ಅಂದರೆ ಈಗ ನಾವು ಬೇರೆ ಶರೀರ ಬೇರೆ ಅಂತಲೇ ಇಲ್ಲ, ಒಂದಾಗಿಬಿಟ್ಟಿದೆ ನೋಡಿ ಇವತ್ತು. ಈಗ ಅಂಗಿ ಹಾಕ್ಕೊಳ್ತೇವೆ ನಾವು, ಅಂಗಿ ಅಂಟ್ಕೊಂಡು ಬಿಟ್ಟರೆ ನಮಗೆ ಹಿತ ಆಗ್ತದ? ಬಿಡದೇ ಇದ್ರಿ ಅಂಗಿ ಹಿತ ಆಗ್ತದೆ ಹೇಳಿ? ಇದು ಹಾಗಾಗಿದೆ ಈ ಶರೀರ, ನಮಗೆ ಅಂಟ್ಕೊಂಡೇ ಬಿಟ್ಟಿದೆ. ಬೇರೆ ಮಾಡಲಿಕ್ಕೂ ಬರ್ತಾ ಇಲ್ಲ, ಬೇರೆ ಮಾಡಲಿಕ್ಕೂ ನೋವು ಆಗ್ತದೆ ಅಂತ, ಆ ಥರ ಸನ್ನಿವೇಶ ಇದೆ ಅಂತ. ಆದರೆ ಸಾಮಾನ್ಯವಾಗಿ ದೋಷವೆನ್ನುವ ಈ ದೇಹಾಭಿಮಾನ ಹನುಮಂತನಿಗೆ ಆಗ ಬಂತು ಅಂತ ಒಳ್ಳೆಯ ರೀತಿಯಲ್ಲಿ. ಹೇಗೆಂದರೆ ರಾಮ ಮುಟ್ಟಿದ ದೇಹ ಇದು ಅಂತ ಪ್ರೀತಿ ಬಂತಂತ ಅವನಿಗೆ. ಅಲ್ಲಿವರೆಗೆ ಅವನಿಗೆ ಅಂಥದ್ದೇನಿರಲಿಲ್ಲ. ರಾಮ ತಬ್ಬಿದ ಮೇಲೆ ರಾಮ ಮುಟ್ಟಿದ ದೇಹ ಇದು, ರಾಮ ತಬ್ಬಿದ ದೇಹ ಇದು ಎಂಬುದಾಗಿ. ಹಾಗಾಗಿ ಕೊಟ್ಟ ಕೊನೆಯಲ್ಲಿ ರಾಮ ನಿರ್ಯಾಣವಾದಾಗ ಮತ್ತೆಲ್ಲ ಕಪಿಗಳು ಸರಿಯು ನದಿಯಲ್ಲಿ ಮುಳುಗಿ ತಮ್ಮ
ಪ್ರಾಣಾರ್ಪಣೆ ಮಾಡ್ತಾರೆ, ಮುಕ್ತಿಯನ್ನು ಪಡಿತಾರೆ. ಹನುಮಂತ ಮಾತ್ರ ಮಾಡಲಿಲ್ಲ ಅದನ್ನು ಅಂತ. ಅದಕ್ಕೆ ಭಕ್ತರು ಈ ಥರ ಕಾರಣಗಳನ್ನ ಹೇಳ್ತಾರೆ, ಹೇಗೆ ಬಿಡ್ಲಿಕ್ಕೆ ಬರ್ತದೆ ಈ ಶರೀರವನ್ನು ಅಂತ. ರಾಮ ತಬ್ಬಿದ್ದು ಪ್ರೀತಿಯಿಂದ ಅಂತ. ಹಾಗಾಗಿ ಬಿಡಲಿಕ್ಕೆ ಮನಸ್ಸೊಪ್ಪಲಿಲ್ಲ ಹನುಮಂತನಿಗೆ ಎಂಬುದಾಗಿ ಬೇರೆ ರೀತಿಯಲ್ಲಿ, ಅದಕ್ಕೆ ಅವನು ಚಿರಂಜೀವಿ ಅನ್ನೋ ಕಾರಣ ಇದೆ, ಹೀಗೆಲ್ಲ ವರ್ಣನೆ ಮಾಡೋದುಂಟು ಅಂತ. ಹಾಗೆ ಅದಕ್ಕೆ ಕಾರಣವಾಯಿತಂತೆ ಆ ಆಲಿಂಗನ ಅಂತ.